ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ವಾವ್, ನಿಮ್ಮ ಕಿಟಕಿಯಿಂದ ನೋಡಕ ಎಷ್ಟು ಚೆನ್ನಾಗೈತಿ ವ್ಯೂಸ್ ಇಲ್ಲಿ. ಆಹಾ, ತಣ್ಣ ಗಾಳಿ ಒಳಗೆ ಬರ್ತೈತಲ್ಲ. ಪುಣ್ಯ ಮಾಡಿರಪ್ಪ ಹಿಂಗಿರಾಕ್ ನೀವು. ಹೌದು, ನನಗೂ ಯಾವಾಗರ ಬೇಜಾರಾದರೆ ಅಲ್ಲೇ ನಿಂತಿರ್ತೇನೆ. ಏನು ಲೈನ್ ಹೊಡ್ಕೊಂತಾನ? ಯಾರು ಇಲ್ಲ? ಚಿಚಿ, ಅಂಥದ್ದೆಲ್ಲ ಇಲ್ಲ. ಇರಕ್ ಚಾನ್ಸೇ ಇಲ್ಲ ಬಿಡ. ನಮ್ಮಜ್ಜಿ ಇರೋ ಕಡೆ ಇಂಥವೆಲ್ಲ ಹಾಕವ. ಅಯ್ಯೋ ದೇವ್ರೆ. ಆದ್ರೂ ನಿನ್ ರೂಮ್ ಭಾಳ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿ. ನನ್ನ ರೂಮ್ ಹಿಂಗಿಲ್ಲ, ದೊಡ್ಡದಾಗೈತಿ, ಬಟ್ ಇಷ್ಟು ನೀಟಾಗಿಲ್ಲ. ಹುಡುಗನ್ ನೋಡ್ದೆ? ಇನ್ನೂ ಇಲ್ಲ. ಈಗ ಅಂದರೆ ನೋಡ್ಬೇಕು ಹೊರಗೆ ಹೋದ್ಮೇಲೆ. ಅಲ್ಲ, ಹುಡುಗನ್ ನೋಡ್ಲಾರ್ದ ಹೂ ಅಂದ್ಯಾ? ಅಜ್ಜಿ ಹೇಳ್ತು, ಹುಡುಗ ಭಾಳ ಚಲೋ ಅದಾನ, ಮಾಡ್ಕೋ ಒಳ್ಳೇದಾಕತಿ ಅಂತ. ನಿನ್ನೆ ಫೋನ್ನಾಗ ಹೇಳಿದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಅಯ್ಯ, ಹೌದಾ? ಹುಡುಗ ಚಂದ ಅದಾನ ಇಲ್ಲ ಅಂತಲ್ಲ, ಬಟ್ ಫೈನಾನ್ಷಿಯಲಿ ಟೋಟಲಿ ಝೀರೋ. ಸುಧಾಕ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಭಾಳ ಅದಾನವ. ನಿಂಗೆ ರಿಚ್ ಫ್ಯಾಮಿಲಿ ಹುಡುಗನ್ ಮಾಡ್ಕೋಬೇಕಂತ ಅನ್ಸಲ್ಲನ? ಏನು ದುಡ್ಡು ತೊಗೊಂಡೇನು ಬೆಂಕಿ ಹಚ್ತಾರೇನೆ? ಹೇಳಿ ನೋಡೋಣ. ಗುಣ ಮುಖ್ಯ ಅಲ್ಲನ. ಗುಣ ಇದ್ದವ ಆಸ್ತಿ ಗಳಿಸ್ತಾನ. ಅದೇ ಗುಣ ಇಲ್ದಂಗೆ ಬರೀ ಆಸ್ತಿ ಇತ್ತಂದ್ರೆ ಆಸ್ತಿ ಕಳಿತಾನ. ಓಹೋ, ಇದನ್ನೆಲ್ಲ ತಲೆಯಾಗ ತುಂಬಿಟ್ಟತ್ತ ನಮ್ಮಜ್ಜಿ ನಿನಗ. ಹೋಗ್ಲಿ ಬಿಡತ್ತ. ಚಂದ್ರಿಕಾ ಅಕ್ಕ ಆಕಿ ಅವ್ರ ಫ್ರೆಂಡ್ ಮನ್ಯಾಗ ಏನೋ ಫಂಕ್ಷನ್ ಐತಂತೆ, ಅಲ್ಲಿ ಹೋಗ್ಯಾಳ. ಮನಿ ಫಂಕ್ಷನ್ ಬಿಟ್ಟ? ಅಂದರೆ ಅದು ಫಸ್ಟೇ ಫಿಕ್ಸ್ ಆಗಿತ್ತು. ಅದು ಅವಳು ಗಂಟ ಬಿದ್ದಿದ್ಲು, ಕ್ಲೋಸ್ ಫ್ರೆಂಡ್. ಆಕಿದು ಏನೋ ಮೋಸ್ಟ್ಲಿ ಇದೇ ಹೆಣ್ಣು ತಗೊಳ್ಳೋ ಶಾಸ್ತ್ರನೇ ಇರ್ಬೋದು. ಬಟ್ ಏನೋ ನನಗೂ ಅಷ್ಟು ಗೊತ್ತಿಲ್ಲ. ಭಾಳ ದಿನದಿಂದನೂ ಹೋಗ್ಬೇಕು ಅನ್ನತ್ತಿದ್ಲು. ಇದು ಜಸ್ಟ್ ಇನ್ನು ನೋಡಕ್ಕೆ ಬರೋದಲ್ಲ, ಅದಕ್ಕೆ ಅದನ್ನು ಮುಗಿಸ್ಕೊಂಡು ಬರ್ತೇನೆ ಆದರೆ ಅಂತ ಹೋಗ್ಯಾಳ. ಹೌದಾ, ಹೋಗ್ಲಿ ಬಿಡ. ಮಾಯಾ ಏನು ಓದ್ತಾ ಇದ್ದಿ ಈಗ? ನಾನು ಈಗ ಫಸ್ಟ್ ಇಯರ್. ಹೌದಾ? ಹೊರಗಡೆ ಏನು ಮಾತಾಡಕತ್ತಾರ? ಏನಿಲ್ಲ, ಹೊರಗಡೆ ಎಲ್ಲರೂ ಕುಂತಾರೆ. ಅವ್ವ ಅವರಿಗೆ ಇದು ಕೊಡ್ತಾ ಐತಿ, ಏನು ಟೀ ಮತ್ತು ತಿಂಡಿ. ಹೌದಾ, ಸರಿ ಸರಿ. ಹೌದು, ನಿಂಗೆ ಮದ್ವೆ ಫಿಕ್ಸ್ ಆಗಿತ್ತಂತೆ ಅಜ್ಜಿ, ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಬಂದಿದ್ದು. ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಲ್ಲ? ನಂಗೆ ಮದುವೆ ಫಿಕ್ಸ್ ಆಗಿತ್ತು, ಬಟ್ ನಾ ಕ್ಯಾನ್ಸಲ್ ಮಾಡ್ಕೊಂಡೆ. ಯಾಕ? ಯಾಕಂದ್ರೆ ಫೈನಾನ್ಷಿಯಲಿ ಇಷ್ಟು ವೀಕ್ ಇದ್ರೆ ನಂಗೆ ಇಷ್ಟ ಆಗಲ್ಲಪ್ಪ. ನಂಗೆ ಫೈನಾನ್ಷಿಯಲಿ ಭಾಳ ರಿಚ್ ಇರ್ಬೇಕು, ಸ್ಟೇಬಲ್ ಆಗಿರ್ಬೇಕು. ನಾನು ಏನೇನೋ ಆಸೆ ಇಟ್ಕೊಂಡೇನೆ ಅದಕ್ಕೆ. ಆಮೇಲೆ ಈ ನಮ್ನಿ ಇಬ್ಬಿಬ್ರು ಅಕ್ಕ ತಂಗಿ ಇವೆಲ್ಲ ಅಯ್ಯಪ್ಪ ನನಗಾಗಲ್ಲ. ಈ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಅಂತ ಇಂಥವ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಕೈಲಾಗಲ್ಲಪ್ಪ. ಇಂಥವನ್ನಂದ್ರೆ ನಾನು ಮುಂದೆ ಹೇಳ್ಬಾರ್ದು. ಮತ್ತೆ ಈಗ ನೋಡಕ್ಕೆ ಬಂದನಲ್ಲ ಕಾರ್ತಿಕ್, ಅವನ ಜೊತೆಗೆ ಮದುವೆ ಫಿಕ್ಸ್ ಆಗಿದ್ದು ಗೊತ್ತಾ? ಆದರೆ ಮದುವೆ ಫಿಕ್ಸ್ ಆಗಿತ್ತು, ಬಟ್ ಫಸ್ಟ್ ಟೈಮ್ ಅವನ ಜೊತೆ ಹೊರಗಡೆ ಹೋದೆ, ಆವಾಗ ಗೊತ್ತಾಯ್ತು ಇವನೇನು ಉಪಯೋಗ ಇಲ್ಲ ಅಂತೇಳಿ. ಅದಕ್ಕೆ ನಮ್ಮ ಮನೆಗೆ ಬಂದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಮದ್ವೆ. ಕ್ಯಾನ್ಸಲ್ ಮಾಡಿ ಚಿಂತಿಲ್ದಂಗೆ ಫಸ್ಟ್ ನಂಗೆ ಬೇಡವೇ ಬೇಡ ಅಂದೆ. ಅವಾಗ ಅಜ್ಜಿ ಹಂಗಾರೆ ನಿಂಗೆ ಬೇಡ ಅಂದರೆ ಬಿಡು, ನಾನು ನನ್ನ ಮೊಮ್ಮಗಳಿಗೆ ಮಾಡ್ತೀನಿ ಅಂತೇಳಿ ನಿಂಗೆ ತೋರಿಸ್ತಾ ಇದ್ದೆ ಅಷ್ಟೇ. ಅಂದರೆ ನಿಂಗೆ ಫಿಕ್ಸ್ ಆಗಿರೋ ಹುಡುಗನ ಇವನು, ಅವನ್ನ ನಮ್ಮ ಅಕ್ಕಗೆ ತೋರಿಸ್ತಾ ಇರೋದಾ? ಹಾಂ ಹೌದು, ನಾ ಹೇಳಿದೆ ಅಂತ ಹೇಳ್ಬೇಡ, ನೀ ಕೇಳಿದ್ರಲ್ಲ ಅಂತ ಹೇಳಿದ್ದೆ. ಇದು ಹೊರಗಿಂದ ನೋಡಕ್ಕೆ ಸ್ವಲ್ಪ ಹಳೇದು ಕಂಡಂಗೆ ಕಂಡ್ರು ಮನಿ, ಒಳಗೆ ಬಂದಿನ ಭಾಳ ಚಂದ ಐತ್ರಿ. ಆದರೂ ತಂಪೈತಪ್ಪ ವಾತಾವರಣ, ಭಾಳ ಖುಷಿ ಆಕೈತಿ ಇಲ್ಲಿರಕ್ಕಲ್ಲ. ಒಂಥರ ಈ ಹುಳದ ಸೌಂಡು, ಗುಬ್ಬಿ ಸೌಂಡು ಒಂಥರ ಭಾರಿ ಮಜಾ ಆಯ್ತು ಬಿಡ್ರಿ. ಇದು ಗಾಡಿದು ಒಟ್ಟೆ ಕಿರಿಕಿರಿ ಇಲ್ಲ, ಏನೂ ಇಲ್ಲ, ಒಂಥರ ತಂಪು ವಾತಾವರಣ. ಮನುಷ್ಯಕ್ಕೆ ಹಿಂಗಿದ್ರೆ ಯಾವ ಪೊಲ್ಯೂಷನ್ನು ಆಗಂಗಿಲ್ಲ ನೋಡ್ರಿ. ಯಾಕಾರ ನೀವು ಹಂಗೆ ಅಂತೀರಿ? ಈಗ ನಮ್ಗೆ ಇಲ್ಲೇ ಇರೋರಿಗೆ ಏನಾಗ್ಬಿಡ್ತೈತಿ ಅಂದ್ರೆ ಕೆಲವೊಂದು ಟೈಮ್ ಫೋನ್ ಅರ್ಜೆಂಟ್ ಇರ್ತೈತಿ, ನೆಟ್ವರ್ಕ್ ಸಿಗೋದಿಲ್ಲ. ಆಮೇಲೆ ದವಾಖಾನಿಗೆ ಹೋಗ್ಬೇಕಾಗಿರ್ತೈತಿ, ಪಟ್ಟ ನಂಗೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಆಕತಿ, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಭಾಳ ದೂರ ಆಕತಿ. ಆಮೇಲೆ ಹಾವು ಪಾವು ಭಾಳ ಇಲ್ಲೇ. ಆಮೇಲೆ ಎನಿ ಟೈಮು ಈ ಹುಳುದ ಸೌಂಡ್ ಕಿರಿಕಿರಿ ಆಗಕತ್ಬಿಡುತ್ತೆ ಒಂದ್ಸಲ. ಹಂಗೆ ಅದು ಈಗ ನಮಗೆ ಸಿಟಿ ಆಗಿರ್ಬೇಕು ಅಂತ ಒಂದೊಂದ್ಸಲ ಅನಿಸ್ತತಿ. ಆದ್ರೂ ನಮ್ಗೆ ಇದನ್ನ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ ಈ ಒಂದು ವಾತಾವರಣಕ್ಕೆ ನಾವು ಭಾಳ ಹೊಂದಿಕೆ ಆಗ್ಬಿಟ್ಟೇವೆ ನೋಡ್ರಿ. ಭಾಳ ಅಂದ್ರೆ ಭಾಳ ಹೊಂದಿಕೆ ಆಗ್ಬಿಟ್ಟೇವಿ. ನಮ್ಗೆ ಈ ಒಂದು ನೇಚರ್ ಬಿಟ್ಟು ಹೋಗಕ್ಕೆ ಇಷ್ಟ ಆಗೋದಿಲ್ಲ ನೋಡ್ರಿ. ಯಾ ಬಿಡು, ಸಿಟಿಯಾಗಿದ್ದರಕ್ಕೆ ಏನಾಗೈತಿ, ಅನ್ನಕೆರೆ ಏನೈತಿ ಎಲ್ಲ ಇಲ್ಲೋಡವ. ಇಲ್ಲೇ ನಮ್ಮ ಮನೆ ಹಿಂದೆ ನೋಡ್ಬಾ, ತೋಟ ನೋಡಿಲ್ಲ ಏನ ನೀನು? ಹೆಣ್ಣು ನೋಡಿದ ಮುಗಿದ್ಮೇಲೆ ನೋಡು, ಇಲ್ಲೋಡ ಎಲ್ಲ ನಿಂಬೆ ಗಿಡ ಹಚ್ಚೈತಿ, ಬಾಳೆ ಗಿಡ, ಬದ್ನಿಕಾಯಿ, ನಾ ಎಲ್ಲ ಕೈ ತೋಟ ಮಾಡೇನಿ ನೋಡು. ಎಲ್ಲ ಮನೆಗೆ ಬೇಕಾದ ತಿನ್ನಾಕ ಏನೇನು ಕಾಯಿಪಲ್ಲೆ ಬೇಕು ಎಲ್ಲ ಬೆಳೆದೇನೆ ನಾನು. ಎದಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕವ ತರಕ? ಹೌದಿಲ್ಲ? ಎಣ್ಣೆ ಉಪ್ಪು ಇಂಥವು ಏನಾರು ತರಕ್ಕೆ ಹೋದ್ರೆ ಹೋಗ್ಬೇಕನ್ನ ಅಷ್ಟೇ ನೋಡು. ಮತ್ತು ಇವು ಬೇರೆ ಬೇರೆ ಏನಾರು ಮಾಡ್ಕೊಂಡು ತಿಂತಿರ್ತಾರಲ್ಲ, ಅಂಥ ತರಕ್ಕೆ ಹೋದ್ರೆ ಹೋಗ್ಬೇಕಷ್ಟೆ. ಉಳ್ಕಿದ್ದೆಲ್ಲ ನೋಡ್ತಿಲ್ಲ. ಆಮೇಲೆ ಒಂದಿಷ್ಟು ಕೋಳಿಗಳ್ನು ಸಾಕೇನಿ ಮನೆ ಅಂತೇಳಿ. ಒಂದಕ್ಕೊಂದು ಬೇಕಂದದು ಮಾಡ್ಕೊತೇವಿ, ಬೇಡ ಅಂದಿದ್ದು ಮಾರಿರ್ತೇವಿ. ಒಟ್ಟು ನೋಡುವ ಹಂಗೆ ನಡ್ದದ ಜೀವನ. ಅಯ್ಯೋ, ಫ್ರೆಶ್ ಕಾಯಿಪಲ್ಲೆ ಬೆಳ್ಕೊಂಡು ತಿಂತೀರೇನ? ಭಾರಿ ಬಿಡ್ರಿಪ್ಪ. ಎಲ್ಲಿರಿಪ್ಪ, ನಮಗೆ ಪ್ಯಾಟಿಗೆ ಹೋಗಿ ತರ್ತೇವಿ, ಅದು ಇಷ್ಟು
ಅಷ್ಟು ಫ್ರೆಶ್ ಕಾಯಿಪಲ್ಲೆ ಎಲ್ಲಿ ಸಿಗ್ತೈತಿ. ಆದ್ರೆ ಯಾರ ಒಬ್ಬ ರೈತ ಕಿತ್ಕೊಂಬಂದು ಅವತ್ತು ಮಾರಾಕತ್ತಿದ್ದ ಅಂದ್ರೆ ಅವ್ನು ಗುಬೇ ಅಂತ ಕೂಡಿರ್ತಾರೆ. ಯಾಕಂದ್ರೆ ಫ್ರೆಶ್ ಕಿತ್ಕೊಂಬಂದಿರ್ತಾನೆ ಅಂತೇಳಿ ಅವನು 1 ರೂಪಾಯಿ ಕೆಳಗೆ ಇಳಂಗಿಲ್ಲ ರೇಟ್. ಆ ನಮ್ನಿ ಮಾರ್ತಿರ್ತಾರೆ ಅವರು. ಭಾರಿ ಬಿಡ್ರಿಪ್ಪ, ಫ್ರೆಶ್ ಆಗಿಂದಾಗ ಗಿಡದಾಗ ಕಿತ್ಕೊಂಬಂದು ಮಾಡೋದಂದ್ರೆ ನಸೀಬ್. ನಮ್ಮ ಮನಿನ ಕಟ್ಟಿಬಿಟ್ಟಿರ್ತೀವಿ, ಆಜು ಬಾಜುಕ್ಕೆ ಎಲ್ಲಿ ಗಿಡ ಹಚ್ಚಕ್ಕೆ ಜಾಗ ಇರ್ತೈತಿ ಹೇಳ್ರಿ ನೋಡೋಣ. ಭಾಳ ಅಂದ್ರೆ 1-2 ಗುಲಾಬಿ ಗಿಡ, 1-2 ಅಂತ ಇಂಥ ಹೂವಿನ ಕುಂಡ್ಲ ಇಟ್ಕೊಂಡು ಅವಕ್ಕೆ ನೀರು ಹಾಕಿ ಅವೇ ದೊಡ್ಡ ಸಾಹಸ. ಕೆಲವೊಮ್ಮೆ ಮಳೆಗಾಲದಾಗ ಮಳೆ ಹತ್ತು ಅಂದ್ರೆ ಅಯ್ಯೋ ಚೆಂಡು ಹೊರಗೆ ಹಾಕಕ್ಕಾಗಲ್ಲ, ಆ ನಮನಿ ರಿಪಿ ಕರೆಂಟ್ ಸತಿಗೆ ಇರಂಗಿಲ್ಲ. ಹಂಗಾಗಿ ನಾವು ಇದು ಏನದು ಜನರೇಟರ್ ತಂದಿಟ್ಕೊಂಡೇವಿ. ಅದು ಇದನ್ನ ಏನಪ್ಪ ಜನರೇಟರ್ ಅಂತ ನಾನು ನೋಡು UPS ತಂದಿಟ್ಕೊಂಡೇನ್ರಿ. ಮತ್ತೆ ಕರೆಂಟ್ ತೆಗೆದ್ರೆ 3 ದಿನ ತೆಗಿತಾರ್ರಿ. ಹೋತು ಕಂಬ ಅಂದ್ರೂ ಭಾಳ ಭಾಳ ಬೀಳೋದು ಈ ಕಡೆ ಹೆಚ್ಚು. ಸರಿ ಆಯ್ತು. ಇದು ಹುಡುಗಿನೊಂದು ಕರೆಸ್ಬಿಟ್ರೆ ಭಾಳ ಚಲೋ ಆಕಿತ್ತು. ಹಾಂ ಕರೆಸ್ತಾರೆ. ಇದು ನಂದಿನಿ ಒಳಗದಾಳ. ನಂದಿನಿ ಒಳಗದಳ ಅಲ್ಲ, ನಂದಿನಿ ಯಾಕೆ ಅಲ್ಲಿ ಬಿಟ್ಟು ಥೋ ಏನಾರು ಹೇಳಿ ತಲೆ ಕೆಡಿಸ್ತಾಳಕ್ಕೆ ಮತ್ತೆ ತಲೆ ಹಿಡ್ಸಕ್ಕ. ಥೋ ನಾ ಮೊದ್ಲ ನೋಡ್ಲಿಲ್ಲ ನೋಡು, ನಾ ಹೋಗಿ ಬರ್ತಂತ್ರಿ. ಕರ್ಕೊಂಬರಕ್ಕೆ ಹೋಗ್ಯಾರ್ರಿ. ಅದ್ಗೆಮ್ಮ ಅದಾಳು ಅಡುಗೆ ಮನೆಗದ. ಈಕಿನೇ ನೋಡಪ್ಪ ನನ್ನ ಮೊಮ್ಮಗಳು ಸುಧಾ ಅಂತೇಳಿ. ಹುಡುಗಿ ಚಂದದಾಳಲ್ಲ. ನಾನು ಅಮ್ಮ ಒಂದು ಸ್ವಲ್ಪ ಸುಧಾವ್ರ ಹತ್ರ ಮಾತಾಡ್ಬೋದಾ? ಅದಕ್ಕೇನಂತಪ್ಪ, ಮಾತಾಡು ಏನು ಅದೇನು ತಪ್ಪೇನಲ್ಲ, ಮಾತಾಡು. ಹುಡುಗಿ ಮನಸ್ಸು ಬಿಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಒಳ್ಳೇದು. ನಿಮ್ಮ ಮನೆ ಹತ್ರ ವಾತಾವರಣ ಬಹಳ ಚೆನ್ನಾಗೈತಿ ಸುಧಾವ್ರೆ. ಹೌದು, ಇಲ್ಲಿ ಯಾವಾಗಲೂ ಹಿಂಗೆ ಇರ್ತೈತಿ. ಸುಧಾವ್ರೆ, ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು. ನಾನು ನಿಮ್ಗೇನೋ ಕೇಳಬೇಕಿತ್ತು. ಹೌದಾ? ಕೇಳ್ರಿ. ಕೇಳೇ ಬಿಡ್ತೀನಿ, ಬೇಡ ಅವನ ಬಾಯಾಗ ಏನು ಬರ್ತೈತಿ ಕೇಳ್ತೀನಿ ಫಸ್ಟ್. ನಂದಿನಿ ಹೇಳಿದ್ಲು ಎಲ್ಲ ವಿಷಯ ಮುಚ್ಚಿಟ್ಟು ಕಳ್ಳಂಗೆ ಮದುವೆ ಮಾಡ್ಕೊಳಕ್ಕೆ ಬಂದಾನ ಅಂತ ಅಂದ್ಬಿಟ್ಲು. ಏನು ಮಾಡಲಿ, ಕೇಳಲ್ಲ? ಬೇಡ ನೋಡೋಣ ತಡಿ, ಅವ ಏನು ಹೇಳ್ತಾನ ಅಂತಾರ ಗೊತ್ತಾಗಬೇಕಲ್ಲ. ಈ ಟೈಮ್ನಾಗ ನಾನು ಮಾತಾಡೋದ್ಕಿಂತ ಅವನಿಗೆ ಮಾತಾಡೋಕೆ ಅವಕಾಶ ಕೊಡೋದೇ ಜಾಸ್ತಿ ಒಳ್ಳೇದು. ಅವನ ಮನಸ್ಸಿನಾಗ ಏನೈತಿ ಅಂತ ಗೊತ್ತಾಗಬೇಕಲ್ಲ ನನಗೆ, ಅದಕ್ಕೆ. ಇಲ್ಲ, ನೀವೇ ಹೇಳ್ರಿ. ಸರಿ, ಅದು ಏನು ಗೊತ್ತಾ, ನಂದಿನಿ ಅವರಿದಾರಲ್ಲ, ಅವ್ರ ಜೊತೆಗೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಫಿಕ್ಸ್ ಆಗಿತ್ತು. ಆದರೆ ಏನು ಮಾಡೋದು, ಅವ್ರಿಗೂ ನನಗೂ ಹೊಂದಾಣಿಕೆ ಆಗಲಿಲ್ಲ. ಫಿಕ್ಸ್ ಆಗಿತ್ತು ಅನ್ನೋದಷ್ಟೇ ಹೆಸರಿಗೆ. ಆದರೆ ನಾನು ಅವ್ರು ಯಾವತ್ತು ಫೋನ್ನೇ ಮಾತಾಡೋದಾಗಿರ್ಬೋದು, ಈ ಹೊರಗೆ ಅಡ್ಡಾಡೋದಾಗಿರ್ಬೋದು, ಅವೆಲ್ಲ ಏನು ಮಾಡಲಿಲ್ಲ. ಒಂದೇ ಒಂದು ಕಾಲ್, ಹೊರಗೆ ಹೋಗೋಣ ಅಂತ ಕೇಳಿದ್ದು, ಹ್ಞೂ ಅಂತ ಹೊರಗೆ ಹೋಗಿದ್ದು. ಆದರೆ ಅಲ್ಲಿ ಹೋದ್ಮೇಲೆ ಅವ್ರ ಮಾತು, ಅವ್ರ ಬಿಹೇವಿಯರ್, ಆಮೇಲೆ ಅವ್ರಿಗಿರೋ ಇಷ್ಟ ಕಷ್ಟಗಳು ತಿಳ್ಕೊಂಡ್ಮೇಲೆ ಈ ಹುಡುಗಿ ನಂಗೆ ಹೊಂದಲ್ಲ ಅಂತ ಗೊತ್ತಾದ್ಮೇಲೆ ಮನೆಗೆ ಬಂದ ತಕ್ಷಣ ಮದುವೆ ಕ್ಯಾನ್ಸಲ್ ಮಾಡಿಕೊಂಡೆ. ಅವರಿಗೂ ಏನೋ ನನ್ನಲ್ಲಿ ಇಷ್ಟ ಆಗಿಲ್ಲ ಅಂತ ಕಾಣ್ತೈತಿ. ಅವರು ಮನೆಗೆ ಬಂದಮೇಲೆ ಮದುವೆ ಬೇಡ ಅಂದ್ರಂತೆ. ಅದಾದಮೇಲೆ ದೊಡ್ಡವ್ರು ಕುಂತು ಮಾತಾಡಿ ಮದುವೆ ಕ್ಯಾನ್ಸಲ್ ಮಾಡಿದರು. ಆಮೇಲೆ ಅಮ್ಮ ನಿಮ್ಮ ಬಗ್ಗೆ ಹೇಳಿದರು, ನಿಮ್ಮನ್ನು ನೋಡೋಕೆ ಬಂದಿದ್ದು. ಮತ್ತು ಆಮೇಲೆ ನನಗೆ ಯಾವುದು ಲವ್ ಗಿವ್ ಎಲ್ಲ ಮಾಡಿಲ್ಲ. ನಿಮ್ಗೆ ಹೇಳ್ತೀನಿ ಕೇಳ್ರಿ, ನನಗೆ ಫ್ಯಾಮ್ಲಿ ಮ್ಯಾನ್ ನಾ ಒಂಥರ, ಅದು ಅವ್ರಿಗೆ ಇಷ್ಟ ಆಗಲಿಲ್ಲ. ಸೊ ಈಗ ತಂಗಿ ಜೊತೆಗೆ ಫಿಕ್ಸ್ ಆದ ಹುಡುಗನ್ನ ನಾ ಹೆಂಗೆ ಮದುವೆ ಮಾಡ್ಕೊಳ್ಳೋದು ಅಂತ ಏನಾರ ನಿಮ್ಗೆ ಆಯ್ತಾ, ಅಥವಾ ನಿಮ್ಗೆ ಈ ವಿಷಯ ಗೊತ್ತಿತ್ತಾ? ಇಲ್ಲ ಛೇ ಪಾಪ, ಇದ್ದಿದ್ದಂಗೆ ಹೇಳಾಕತ್ತಾನ ಈ ನಂದಿನಿ ಎದಳಲಿಕ್ಕೆ. ಏನೇನೋ ಹೇಳಿದ್ಲು ನನ್ನ ತಲೆಯಾಗ ತುಂಬಕತ್ತಾಗ. ಅಲ್ಲ ಪಾಪ, ಇದ್ದಿದ್ದಂಗೆ ಎಲ್ಲ ಹೇಳ್ತಾ ಇದಾರಲ್ಲ ಅವರು. ಸೊ ಬೇಡಪ್ಪ, ಸಮಾಧಾನವಾಗಿ ಮಾತಾಡ್ಬೇಕು ಇವ್ರ ಜೋಡಿ. ಈಗ ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಹೀಗೆ ಗೊತ್ತಾಗಿದ್ದು. ಹೌದಾ? ಸರಿ. ನನ್ನ ಬಗ್ಗೆ ಯಾರಾದರೂ ಏನಾದರೂ ನೆಗೆಟಿವ್ ನಿಮ್ಗೆ ಹೇಳಿದಾಗ ದಯವಿಟ್ಟು ನನ್ನೇ ಕೇಳಿ ನೀವು ಸಾಲ್ವ್ ಮಾಡ್ಕೋಬೋದು. ಅವ್ರ ಮಾತನ್ನ ನಂಬಿ ಸುಮ್ಮನೆ ನಮ್ಮಿಬ್ಬರು ರಿಲೇಷನ್ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ನನಗೆ ಕುಟುಂಬ ಅಂದ್ರೆ ಇಷ್ಟ. ನಿಮಗೆ? ನನಗೂ ಇಷ್ಟ. ಯಾಕಂತಂದ್ರೆ ಎಲ್ಲದಕ್ಕೂ ಹೆಲ್ಪ್ ಆಕೈತಲ್ಲ. ಈಗ ನೋಡ್ರಿ, ಇಂಡಿವಿಜುವಲ್ ಆಗಿ ನಾವು ಸಪ್ರೇಟ್ ಗಂಡ ಹೆಂಡತಿ ಇಬ್ಬರೇ ಇದ್ದಾಗ, ಈಗ ನಂಗೆ ಹುಷಾರಿಲ್ಲ ಅಂತಂದರೆ ನಿಮ್ಗೆ ಅಡುಗೆ ಮಾಡೋರು ಇರಂಗಿಲ್ಲ. ಪ್ರತಿಯೊಂದೂ ನಾನೇ ಮಾಡ್ಬೇಕಾಕತಿ. ನಂಗೆ ಹುಷಾರಿಲ್ಲ ಅಂದರೆ ಹೊರಗಿನ ತಂದು ತಿನ್ಬೇಕಾಕತಿ, ಇಲ್ಲ ನೀವು ಮಾಡ್ಕೋಬೇಕಾಕತಿ. ಅದೇ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ರೆ ನನಗೆ ಹುಷಾರಿಲ್ಲದ ಒಂದು 4 ದಿನ ಮಕ್ಕೊಂಡ್ರೂ ನಡೀತೈತಿ. ಯಾರಾದರೂ ನಿಮ್ಗೆ ಏನಾದರೂ ಮಾಡ್ಕೊಡ್ತಾನೆ ಇರ್ತಾರೆ, ಮನೆ ಕೆಲಸ ನಡೀತಾನೆ ಇರ್ತೈತಿ. ಆಮೇಲೆ ನಾವೆಲ್ಲರೂ ಹೊರಗೆ ಹೋದಾಗ ಅವ್ರು ನೋಡ್ಕೊತಿರ್ತಾರೆ. ಆಮೇಲೆ ನಮ್ಮ ಕಷ್ಟ ಸುಖ ಪ್ರತಿಯೊಂದಕ್ಕೂ ಅವ್ರ ಹತ್ರ ನಾವು ಹೇಳ್ಕೊಬೋದು. ಅವ್ರಿಗೆ ಏನಾದ್ರು ತೊಂದರೆ ಆದಾಗ ನಾವಿರ್ತೀವಿ. ಒಟ್ಟಿನಲ್ಲಿ ಎಲ್ಲ ನನಗೇನು ಬೇರೆ ಇರಬೇಕು ಅಂತ ಆಸೆ ಇಲ್ಲ. ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಈಗ ಹೇಳ್ರಿ, ನಿಮ್ಗೆ ನಾನು ಇಷ್ಟನಾ? ನಾನು ಓದಿದ್ದೀನಿ, ವರ್ಕ್ ಮಾಡೋಕತ್ತಿಲ್ಲ. ಬೇಕಾದರೆ ಹೋಗ್ತೀನಿ. ಇಲ್ಲ ಫೋರ್ಸೇಬಲ್ ಏನೂ ಇಲ್ಲ. ನಿಂಗೆ ವರ್ಕ್ ಮಾಡಬೇಕು ಅನಿಸಿದ್ರೆ ಮಾಡು, ನಾ ಬೇಡ ಅಂತ ಹೇಳಲ್ಲ. ಮಾಡಲ್ಲ, ಮನೇಲಿ ಆರಾಮಾಗಿರ್ತೀನಿ ಅಂದರೆ ಅದಕ್ಕೂ ಓಕೆ, ನನಗೇನು ಬೇಜಾರಿಲ್ಲ. ಆ್ಯಕ್ಚುಲಿ ನಂಗೆ ವರ್ಕ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು. ಬಟ್ ಇಲ್ಲಿಂದ ಹೋಗೋಕೆ ಬರೋಕೆ, ಆಮೇಲೆ ಮನ್ಯಾಗ ಅಪ್ಪ ಬೇಡ ಏನು ಅದೆಲ್ಲ ಮೊದಲೇ ಕಾಲ್ಮಾನ ಸರಿ ಇಲ್ಲ. ಬೇಕಾದ್ರೆ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಅವ್ರು ಮಾಡಂದ್ರೆ ಮಾಡು, ಬೇಡ ಅಂದ್ರೆ ಬಿಡು. ಇಲ್ಲಿ ಮಾತ್ರ ನೀ ದುಡ್ದೇ ಏನೂ ಆಗಬೇಕಾಗಿಲ್ಲ, ಆರಾಮಾಗಿರವ ತಿನ್ಕೊಂಡು ಉಣ್ಕೊಂಡು ಅಂತೇಳಿ ಅವ್ರು ನನ್ನೆಲ್ಲೂ ಕಳಿಸಿಲ್ಲ. ಹೌದಾ? ನೋಡಿರಿ, ನಿಮ್ಗೆ ಇಷ್ಟ ಮಾಡ್ತೀನಿ ಅಂದರೆ ಮಾಡಿರಿ, ಬೇಡ ಅಂದ್ರೆ ಬೇಡ. ಸರಿ ಬರೀ ಒಳಗೆ ಹೋಗೋಣ, ನಮಗೋಸ್ಕರ ಕಾಯ್ತಿರ್ತಾರೆ. ಸರಿ, ಹಂಗಾರೆ ನಂಗೆ ನೀವು ಭಾಳ ಇಷ್ಟ ಆದ್ರಿ. ನನಗೂ ಇಷ್ಟ ಆದ್ರಿ. ಚಂದ್ರಶೇಖರ್ ಅವರೇ, ಕೂತ್ಕೊಳ್ರಿ. ಇಲ್ಲ ಸರ್, ಫಸ್ಟ್ ನಮ್ಮ ಮಿಸ್ಸಸ್ಗೆ ಏನಾಗಿತ್ತು ಹೇಳ್ರಿ.
ನಮ್ಮ ತಾಯಿಗೆ ಏನಾಗಿತ್ತು ಡಾಕ್ಟರ್? ಅವ್ರು ಯಾಕೋ ಭಾಳ ಡಿಸ್ಟರ್ಬ್ ಆದಂಗೆ ಕಂಡ್ರಪ್ಪ. ಈ ಥರ ಮಾಡಿದ್ದವ್ರು ಯಾವಾಗೂ ನಾನು ನೋಡಿಲ್ ಬಿಡ್ರಿ. ಯಾಕೋ ಭಾಳ ವೈಲ್ಡಾಗಿ ಬಿಹೇವ್ ಮಾಡಿದ್ರು ಒಂಥರ. ಏನು ಹೇಳೋದು ನಿಮಗೆ ನೋಡಿ, ಅವರು ಯಾಕೋ ಮೆಂಟಲಿ ಭಾಳ ಡಿಸ್ಟರ್ಬ್ ಆಗ್ಯಾರ. ಅವರಿಗೆ ಏನೋ ಒಂದು ಚಿಂತೆ ಮನಸ್ಸಿಗೆ, ಏನೋ ಒಂಥರ ದುಃಖ, ಏನೋ ಒಟ್ಟಿನಲ್ಲಿ ಏನೋ ನಾನು ಕಳ್ಕೊತಾ ಇದ್ದೀನಿ, ನನ್ನಿಂದ ಏನೋ ದೂರ ಹೋಯಿತು ನನಗೆ. ಅವ್ರದ್ದು ಒಂಥರ ಭಾಳ ಡಿಸ್ಟರ್ಬ್ ಆಗ್ಯಾರ ಅವರು. ನಾ ಲೆಕ್ಕಕ್ಕಿಲ್ಲೇನೋ ಏನೋ ಒಟ್ಟಿನಲ್ಲಿ. ಆಮೇಲೆ ನನಗೆ ಒಂದು ಗೊತ್ತಾಗಿದ್ದ ವಿಷಯ ಅಂದರೆ ಅವರ ಪ್ರೆಸ್ಟೀಜು ಮರ್ಯಾದೆ ಅಂತ ಭಾಳ ಹಂಚ್ತಾರಲ್ಲ. ಹಾಂ ಹೌದು, ನನ್ನ ಮರ್ಯಾದೆ ಹೋಗ್ತೈತಿ ಅನ್ನೋದ್ರ ವಿಷಯದ ಬಗ್ಗೆ ಭಾಳ ಅವ್ರ ಕಾಳಜಿ. ನೋಡಿ, ಅವ್ರು ಮೆಂಟಲಿ ಭಾಳ ಡಿಸ್ಟರ್ಬ್ ಆಗ್ಯಾರ. ಹೀಗೆ ಮುಂದುವರೆದ್ರೆ ಅವ್ರು ನಿಜವಾಗ್ಲೂ ಅಬ್ನಾರ್ಮಲ್ ಆಗೋದಂತೂ ಗ್ಯಾರಂಟಿ. ಈಗ ಸದ್ಯಕ್ಕೆ ಅದ್ರದ್ದು ಸಿಮ್ಟಮ್ಸ್ ಕಾಣ್ತಾ ಐತಿ. ಏನು ಟ್ರೀಟ್ಮೆಂಟ್ ಕೊಡ್ತೀನಿ ನಾನು, ಬಟ್ ಅವ್ರಿಗೆ ಈ ಥರ ನೀವು ಸಿಚುವೇಶನ್ ಒಳಗೆ ಮುಂದುವರಿಯಕ್ಕೆ ಬಿಡಬಾರ್ದು. ಅವ್ರನ್ನ ಆದಷ್ಟು ಎಷ್ಟು ನೀವು ಚೆನ್ನಾಗಿ ನೋಡ್ಕೊತೀರೋ ಅಷ್ಟೇ ಒಳ್ಳೆಯದು. ಅಂದರೆ ಡಾಕ್ಟರ್, ಅದೇ ಹೇಳಿದ್ನಲ್ಲ, ಅವ್ರಿಗೆ ಮೆಂಟಲಿ ಭಾಳ ಸ್ಟ್ರೆಸ್ ತೊಗೊಂಡಾರ ಅವರು. ಆ ಸ್ಟ್ರೆಸ್ನ ನೀವು ಕಡಿಮೆ ಮಾಡಬೇಕು. ಅಂದರೆ ಅವರಿಗೆ ಯೂಶ್ವಲಿ ಖುಷಿ ಆಗಂಗೆ, ಅವ್ರಿಗೆ ನಾ ಯಾರಿಗೂ ಲೆಕ್ಕಕ್ಕಿಲ್ಲ ಅನ್ನಂಗೆ ಅವ್ರಿಗೆ ಅನ್ಸೈತಿ. ಅದಿಲ್ಲ, ನೀ ನನಗೆ ಇಂಪಾರ್ಟೆಂಟ್ ಅದಿ ಅಂತ ನೀವು ತೋರಿಸ್ಕೊಡ್ಬೇಕು, ನೀ ನಂಗೆ ಬೇಕು ಅನ್ನೋ ರೀತಿ ಒಳಗೆ ಇರಬೇಕು. ಆಮೇಲೆ ಅವ್ರಿಗೆ ಯಾವುದೋ ಒಂದು ವಿಷಯ ಭಾಳ ಇಷ್ಟ ಇಲ್ಲ ಅನ್ನಂಗೆ ನನಗೆ ಅನ್ನಿಸ್ತು. ಅವ್ರು ಯಾಕಂದ್ರೆ ಅವ್ರು ಹೇಳೋದ್ರೊಳಗೆ, ಅವ್ರು ಮಾತಾಡೋದ್ರಾಗೆ ಗೊತ್ತಾಗ್ಬಿಡ್ತು ನಂಗೆ ಇಷ್ಟ ಇಲ್ಲದನ್ನೇ ಮಾಡ್ತಾರೆ ಇವರು ಅಂತೇಳಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡಿ ವಿಚಾರ ಮಾಡಿ. ಯಾಕೆ ಇಷ್ಟ ಇಲ್ಲದ ಕೆಲಸ ಮಾಡ್ತೀರಿ? ಅಲ್ಲ ಹೋಗ್ಲಿ ಬಿಡ, ಅದು ನಿಮ್ಮ ಫ್ಯಾಮಿಲಿ ಪರ್ಸ್ನಲ್. ಈ ಯಾಕೆ ಅವರು ಈ ಥರ ಆಗಿದ್ದಾರೆ ಅಂತ ನೀವು ನನಗೆ ಹೇಳ್ಬೇಕಾಗತ್ತೆ. ಅಂದರೆ ಯಾಕಂದರೆ ನಾನು ಟ್ರೀಟ್ಮೆಂಟ್ ಕೊಡಬೇಕಲ್ಲ ಅವರಿಗೆ. ಅದು ಡಾಕ್ಟರ್ ಏನಂದರೆ, ಅಪ್ಪ ಎರಡನೇ ಮದ್ವೆ ಆಗಿದ್ದ ವಿಷಯ ಗೊತ್ತಾಯ್ತು ಅವರಿಗೆ. ಮೊದಲು ಹಿಂಗಿರಲಿಲ್ಲ. ಎರಡನೇ ಮದ್ವೆ ಆಗಿರೋ ವಿಷಯ ಗೊತ್ತಾದ ಮೇಲೆ ಹಿಂಗೆ ಮಾಡ್ತಾ ಇದಾರೆ ಅವರು. ನನಗೂ ಏನು ಮಾಡ್ಬೇಕಂತ ಗೊತ್ತಾಗಲ್ತು. ಎರಡನೇ ಮದುವೆ ಆಗಿದ್ದ ವಿಷಯ ಗೊತ್ತಿಲ್ಲದಾಗ ಸುಮ್ಮನೆ ಇದ್ರು, ಆರಾಮಾಗಿದ್ರು. ಗೊತ್ತಾದ್ಮೇಲೆ ಅವರು ಆಕಿ ಸವಾಸಕ್ಕೆ ಹೋಗ್ಬೇಡ, ಆಕಿ ನೋಡ್ಬೇಡ, ಆಕಿ ಇಷ್ಟ ಇಲ್ಲ ನನಗೆ, ನನ್ನ ಮರ್ಯಾದೆ ಹೋಗಿತ್ತು ನನ್ನ ಫ್ರೆಂಡ್ ಸರ್ಕಲ್ನಾಗ ಅನ್ನೋದು ಭಾಳ ಇತ್ತು ಅವ್ರಿಗೆ. ಆದರೆ ಅಪ್ಪ ನಾ ಕೈ ಬಿಡಲ್ಲ ಅಂದ್ರಲ್ಲ, ಅದೇ ಮೇ ಬಿ ಅವ್ರಿಗೆ ಭಾಳ ಬೇಜಾರಾಗಿರ್ಬೋದು ಅನ್ನಿಸ್ತಾ ಇತ್ತು ನನಗೆ ಯಾಕೋ. ಹಾಂ, ಅದೇ ಕಾರಣ, ಮತ್ತಿನ್ನೇನೈತಿ. ಅವ್ರು ಅಷ್ಟೊಂದು ಡಿಸ್ಟರ್ಬ್ ಆಗೋಕ್ಕೆ ನಾನು ಅನಲೈಸ್ ಮಾಡ್ದಂಗೆ ನಿಜವಾಗ್ಲೂ ಅದೇ ಕಾರಣ. ಅವರು ಫಸ್ಟ್ ಆಫ್ ಆಲ್ ಅವರು ನನ್ನ ಗಂಡನಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು ಅಂತ ಅಂದ್ಕೊಂಡಾರ. ಅದು ಕಮ್ಮಿ ಆಯಿತು ಅಂತ ಅವ್ರಿಗೆ ಅನಿಸೈತಿ. ಜೊತೆಗೆ ಅವ್ರಿಗೆ ಏನೋ ಇಷ್ಟ ಇಲ್ಲದ್ದು ಅವ್ರ ಜೊತೆಗೆ ಇರೋದಾಗಿರ್ಬೋದು, ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಅವ್ರ ಜೊತೆಗೆ ಇದು ಏನೋ ಒಡನಾಟ ಇಟ್ಕೊಂಡಿರೋದಾಗಿರ್ಬೋದು, ಅದು ಯಾವುದೂ ಅವ್ರಿಗೆ ಇಷ್ಟ ಇಲ್ಲ. ಅದು ಹಾಗಾಗಿ ಅವರು ಭಾಳ ಮೆಂಟಲಿ ವೀಕ್ ಆಗ್ತಾ ಇದಾರೆ. ಓಹ್ ಡಾಕ್ಟರ್, ಈಗ ಏನು ಮಾಡೋದು? ಏನಿಲ್ಲ, ನಾ ಹೇಳೋದಾದರೆ ಚಂದ್ರಶೇಖರ್ ಅವರೇ, ನಿಮ್ಮ ಪರ್ಸ್ನಲ್ ನಾನು ತಲೆ ಹಾಕಬಾರ್ದು, ಆದರೂ ಹೇಳ್ತೀನಿ. ಆ್ಯಸ್ ಎ ಪೇಷಂಟ್ ಒಂದು ಕನ್ಸರ್ನಿಂದ ಹೇಳ್ತಾ ಇರೋಂಥದ್ದು. ಪೇಷಂಟ್ನ ನೀವು ಆದಷ್ಟು ಖುಷಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ಏನೇ ಇದ್ದರೂ ಅದನ್ನು ಆದಷ್ಟು ಅವರಿಂದ ಮರೆಮಾಚ್ರಿ, ಅವ್ರಿಗೆ ಗೊತ್ತಾಗೋ ಥರ ಮಾಡಬೇಡ್ರಿ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ಸೆಕೆಂಡ್ ಮ್ಯಾರೇಜ್ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲಲ್ಲ, ಸೊ ಅದರಿಂದ ಸ್ವಲ್ಪ ದೂರ ಇದ್ದರೆ ಇವರು ಹುಷಾರಾಗ್ತಾರೆ. ಇಲ್ಲಾಂದರೆ ಇದೇ ಕಂಟಿನ್ಯೂ ಆದರೆ ನೀವು ಅವ್ರನ್ನ ನಿಮ್ಯಾನ್ಸಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಇಲ್ಲ ಡಾಕ್ಟ್ರೆ, ಇಲ್ಲ, ನಮ್ಮವ್ರಿಗೆ ಏನಾಗಬಾರ್ದ್ರಿ, ಅವ್ರು ಚೆನ್ನಾಗಿರ್ಬೇಕು. ಇದು ಡಾಕ್ಟ್ರೆ, ಈಗ ನಮ್ಮವ್ರು ಆರಾಮಕ್ಕಾರ? ಅದೇ ಹೇಳಿದ್ನಲ್ಲ, ಅವ್ರನ್ನ ಆದಷ್ಟು ಖುಷಿಯಾಗಿ ಇಟ್ಕೊಳಕ್ಕೆ ಪ್ರಯತ್ನ ಪಟ್ಟರೆ ಖುಷಿಯಾಗಿ ಆರಾಮಾಗಿರ್ತಾರೆ. ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದರೆ ಅವ್ರು ಡಿಸ್ಟರ್ಬ್ ಆಕಾರ. ಇಲ್ಲ ಡಾಕ್ಟ್ರ್, ಬೇಡ. ಸರಿ, ನಾನು ಪೇಷಂಟ್ ಐತಿ, ನಾ ಹೋಗಿ ಬರ್ತೀನಿ. ಅಪ್ಪ, ಡಾಕ್ಟ್ರ್ ಹೇಳಿದ್ ಕೇಳಿಸ್ಕೊಂಡ್ರಿ? ಅವನ್ ಖುಷಿಯಾಗಿ ಇಟ್ಕೋಬೇಕಂತ ಅಂದರೆ ನೀವು ಅವ್ರನ್ನ ಮಾತಾಡ್ಸೋದು ಅವಾಗ ಇಷ್ಟ ಇಲ್ಲ, ಈಗಾರ ಬಿಡ್ತೀರ ಅವ್ರ ಸವಾಸ? ನನಗೆ ನಮ್ಮವ್ವ ಬೇಕಪ್ಪ. ಏನು ನಮ್ಮವ್ಗೆ ಏನಾರ ಈ ಥರ ತ್ರಾಸಾದ್ರೆ ನಂಗೆ ಕೈಲಿ ನೋಡೋಕ್ಕಾಗೋದಿಲ್ಲಪ್ಪ, ಆಗೋದಿಲ್ಲ ನೋಡೋಕೆ. ಅಲ್ಲಪ್ಪ, ಅವ್ರು ಹೇಳ್ತಾ ಇದ್ದಾರೆ ನೀವು 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 ಹಿಂಗೆ ಮುಂದುವರೆದ್ರೆ ನಿಮ್ಯಾನ್ಸಿಗೆ ಅಡ್ಮಿಟ್ ಮಾಡ್ಬೇಕಾಗತ್ತೆ ಅಂತೇಳಿ. ಅವ್ವ, ಅದು ಎಷ್ಟು ಮಟ್ಟಿಗೆ ಅದಕ್ಕೆ ಟೆನ್ಷನ್ ತೊಗೊಂಡಿರ್ಬೋದು. ಅಯ್ಯೋ ದೇವ್ರೆ. ಅಲ್ಲ, ನಾವು ನೀನು ಅಂದರೆ ಅರ್ಧ ನಾನು ನೀವು ಎಲ್ಲರೂ ಕೂಡಿ ಆಗ್ಬಿಟ್ವಲ್ಲ, ಅದವ್ರಿಗೆ ತಡ್ಕೊಳಕ್ಕೆ ಆಗೋಲ್ದು ಕಾಣ್ತತಿ. ಹೌದು ಹೌದು, ಈಗ ಏನು ಮಾಡೋದಪ್ಪ? ಇನ್ನೇನು ಮಾಡೋದಪ್ಪ, ನನ್ನಿಂದ ಪಾಪಕ್ಕೆ ಹುಚ್ಚಾಗೋದು ಬೇಡ. ಅಲ್ಲ, ಈ ಒಂದು ವಿಷಯಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಾಳ. ಅಪ್ಪ, ತಲೆ ಕೆಡಿಸ್ಕೊಂಡಾಳ ಅಂತಂದ್ರೆ ಆಕಿ ಮೊದಲೇ ಯಾರು ಏನು ಅನ್ಕೊಂತಾರ ನನ್ನ ಬಗ್ಗೆ, ಯಾರು ಏನು ಅನ್ಕೋಬಾರ್ದು ನನ್ನ ಬಗ್ಗೆ, ನಾನು ಇದು ಇರಬೇಕು ಅನ್ನೋಂಥ ಮೈಂಡ್ಸೆಟ್. ಅದ್ರಾಗೂ ಈಗ ನೀವು ಇನ್ನೊಂದು ಮಾಡ್ಕೊಂಡಿರೋದಾಗಿರ್ಬೋದು. ನಾನು ಅವ್ರ ಜೊತೆಗೆ ಚೆಂದಾಗಿ ನಕ್ಕೊಂತ ಮಾತಾಡಿದ್ದು. ಲಕ್ಷ್ಮಿ ಇನ್ಸಿಡೆಂಟ್ ಅವ್ರಿಗೆ ಬೇಜಾರಾಗೈತಿ, ಮದುವೆ ಬೇಡ ಅಂದ್ರು ಮದುವೆ ಮಾಡ್ಕೊಂಡಿದ್ದು. ಜೊತೆಗೆ ಫ್ರೆಂಡ್ಸ್ ಇವೊಂದು ಸಾಲದಕ್ಕೆ ಅದಾವಲ್ಲ, ಅವು ಫೋನ್ ಹಚ್ಚಿ ತಲೆ ತಿಂದಾವ. ಅಯ್ಯೋ ದೇವ್ರೆ, ಅದ್ರಾಗೂ ಈಗ ಏನಾಗ್ಬಿಟ್ಟತ್ತಪ್ಪ,
ಅವ್ವ ಸ್ವಲ್ಪ ಕ್ಲಬ್ಬಿಗೆ ಆ ಹೊರಗಡೆ ಅಲ್ಲೇ ಇಲ್ಲೇ ಅಡ್ಡಾಡ್ತಿದ್ಲಲ್ಲ, ಮೈಂಡ್ ಸ್ವಲ್ಪ ಫ್ರೆಶ್ ಆಕಿತ್ತು. ಈಗ ಒಂಥರ ಎಲ್ಲರೂ ಅದನ್ನೇ ಕೇಳ್ತಾರ, ನಾ ಹೋಗುದಿಲ್ಲ ಅಂತೇಳಿ ಅದ್ ಅನ್ಕೊಂಡು ಕ್ಲಬ್ಬಿಗೆ ಹೋಗುದ್ ಬಿಟ್ಲು. ಅಂದ್ರೆ ಹೋಗಿದ್ದಿಲ್ಲ. ಈ ಕಾಲ್ ಮುರಿದು 3 ತಿಂಗಳು ಆತಪ್ಪ ಹತ್ತತ್ರ ಅಡ್ಮಿಟ್. ಇವಂತರ ಅದೇ 4 ಗೋಡಿ ಮಧ್ಯೆ ನೀನು ಮನ್ಯಾಗಿರಲ್ಲ. ಬೆಳಗ್ಗೆ ಅಲ್ಲಿ ಹೋಗಿ ರಾತ್ರಿ ಲೇಟಾಗಿ ಬರ್ತೀರಿ. ಮತ್ತೆ ಯಾರು ನೋಡ್ಕೋಬೇಕು ಅವು? ನಾವು ಯಾರ ಹತ್ರ ಕಷ್ಟ ಹೇಳ್ಕೋಬೇಕು? ಒಂಥರ 4 ಗೋಡಿ ಮಧ್ಯೆ ಇದ್ದು 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 ಹಿಂಗಾಗೈತೇನ ಅಂತ ಅನಿಸ್ತಾಯ್ತು ನನಗೆ. ಯಾಕೆ? ಹೌದು ಹೌದು ಅಪ್ಪ, ಪ್ಲೀಸ್ ಇನ್ಮೇಲಾರ ನೀವು ಆದಷ್ಟು ಅಮ್ಮನ ಕಡೆ ಗಮನ ಕೊಡೋದು ಒಳ್ಳೇದು. ಅವನ ಕಡೆ ಗಮನ ಕೊಡಪ್ಪ. ನಾವು ಫ್ಯಾಕ್ಟ್ರಿದೆಲ್ಲ ನಾನು ಅಣ್ಣ ನೋಡ್ಕೊಂತೀವಿ. ಆದರೆ ಅವನ ಕಡೆ ಗಮನ ಕೊಟ್ಟು ಅವನ್ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ಏನು ಬೇಡ, ನೀವು ಅವ್ರ ಜೊತೆ ಖುಷಿಯಿಂದ 4 ಮಾತಾಡ್ಕೊಂತ ಚಂದಾಗಿದ್ರೆ ಸಾಕು ಅವ್ರಿಗೆ. ಅದೇ ಟ್ರೀಟ್ಮೆಂಟ್. ಆಯ್ತಪ್ಪ, ನಾನು ಯಾವ ಫೋನು ರಿಸೀವ್ ಮಾಡಲ್ಲ, ಎಲ್ಲೂ ಹೋಗಲ್ಲ ಆತ. ಆಕೆ ಹುಷಾರಾಗಲಿ. ನಡೀರಿ, ಈಗ ಅವು ಹೇಳ್ರಿ, ನೀನ ನನಗೆಲ್ಲ, ನಾ ಇನ್ಮ್ಯಾಗ ಆಕಿ ಸವಾಸಕ್ಕೆ ಹೋಗಲ್ಲ, ನೀನ ಬೇಕು ನನಗೆ ಅಂತೇಳಿ ಹೇಳ್ರಿ. ಅಷ್ಟರಿಂದಾರ ಒಂದು ಸ್ವಲ್ಪ ಸಮಾಧಾನ ಸಿಗ್ಲಿ. ಆಯ್ತು ನಡಿಯಪ್ಪ. ಪಾಪ ದ್ರಾಕ್ಷಾಯಣಿ. ಪಾಪ ಗೀಪ ಎಲ್ಲ ಏನು ಬೇಡಪ್ಪ, ಅದು ಅವ್ರವ್ರ ಕರ್ಮ. ನನಗೆ ನನ್ನ ತಾಯಿ ಬೇಕು ಅಷ್ಟೇ. ಇವ್ರ ಏನಾರ ಹುಚ್ಚ ಹಿಡಿದು ಕುಂತ್ರೆ ನಾನು ಏನ್ ಮಾಡ್ಲಿ? ಅದಕ್ಕೆ ನಮ್ಮೆಲ್ಲರಿಗಿಂತ ಜಾಸ್ತಿ ಪ್ರೀತಿ ನಿನ್ ಮೇಲೆ ಐತಿ ಅವಾಗ. ನನಗೆ ನಮ್ಮವ್ವ ಆರಾಮಾಗಿರ್ಬೇಕಷ್ಟೇ. ಅವರು ದ್ರಾಕ್ಷಾಯಣಿ ದೊಡವ ಭಾಳ ಸ್ಟ್ರಾಂಗ್ ಅದಾರ. ಹಂಗಿದ್ರೆ ಅವ್ರು ಇಷ್ಟು ವರ್ಷ ಜೀವನ ಮಾಡ್ತಿದ್ದಿಲ್ಲಪ್ಪ. ನಮ್ಮವ್ವ ಅಷ್ಟು ಸ್ಟ್ರಾಂಗ್ ಇಲ್ಲ. ನಮ್ಮವ್ ನೋಡಿ ಇಲ್ಲ, ಬರೇ ಬಿಟ್ಟು ಹೋಗಿಲ್ಲ, ಜೊತೆಗೆ ಹೋಗಿ ಬಂದು ಮಾಡ್ಕೊಂತಾನ ಇಷ್ಟು ವೀಕ್ ಆಗ್ಯಾಳಕಿ, ಇಷ್ಟೊಂದು ಬೇಜಾರು ಮಾಡ್ಕೊಂಡಾಳ. ಅವ್ರು ಬಿಟ್ಟು ಹೋದ್ರು ಸ್ಟ್ರಾಂಗ್ ಅದಾರ ಅಂದ್ರೆ ಅವ್ರು ಇನ್ಮೇಲೂ ಇರ್ತಾರ. ಅಕಸ್ಮಾತ್ ನೀವು ಮಾತಾಡ್ಲೇಬೇಕು ಅಂದ್ರೆ ಎಲ್ಲೋ ಹೊರಗಡೆ ಗೊತ್ತಾಗ್ಲಾರ್ದಂಗ ಮಾತಾಡಿ ಮುಗಿಸಿ ಅಲ್ಲೇ ಬಂದ್ಬಿಡ್ರಿ. ಅದನ್ನ ಮತ್ತೆ ಕ್ಯಾರಿ ಮಾಡ್ಬೇಡ್ರಿ, ಇಲ್ಲಿ ಬಂದು ಹೇಳ್ಬೇಡ್ರಿ. ಆಮೇಲೆ ಅವನ ಜೊತೆಗೆ ವಾಗ್ವಾದಕ್ಕೆ ಇಳಿಬೇಡ್ರಿ, ವಾದ ಮಾಡ್ಬೇಡ್ರಿ. ನಂಗೆ ಅಕ್ಕಿನ ಬೇಕು, ನೀನು ಬೇಕು, ಹಂಗಿಂತವೆಲ್ಲ ಮಾತಾಡ್ಬೇಡ್ರಿ. ನನಗೆ ನೀನೇ ಬೇಕು ಅಂತ ಹೇಳ್ರಿ. ಪ್ಲೀಸ್ ಅಪ್ಪ, ಪ್ಲೀಸ್. ಆಯ್ತು ಬಾ.